ಎಲ್ಲರಿಗೂ ನಮಸ್ಕಾರ. CHAYA ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂಮರಿಕಲ್ ಪ್ರಾಬ್ಲಮ್ ಆನ್ ದಿ ಅಪ್ಲಿಕೇಶನ್ಸ್ ಆಫ್ Beer-Lambert's ಲಾ ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನೀವೇನಾದರೂ ಸೆಕೆಂಡ್ BSc ಥರ್ಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಅಂತ ಒಂದು ಟಾಪಿಕ್ ಇದೆ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 6ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇದಕ್ಕಿಂತ ಮುಂಚೆ ನಾನು Beer-Lambert's ಲಾ ಅದು ಅದರದ್ದು ಲಾ ಇರ್ಬೋದು, ಅದರದ್ದು ಡೆರಿವೇಷನ್ ಇರ್ಬೋದು, ಅದರದ್ದು ಅಪ್ಲಿಕೇಶನ್ ಇರ್ಬೋದು, ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು, ಆ ಪ್ರಿನ್ಸಿಪಲ್ನ ಯಾವ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಇವತ್ತು ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದನ್ನು ನೋಡ್ತಾ ಹೋಗೋಣ. ಎಗೇನ್ ವೆಲ್ಕಮ್ ಟು CHAYA. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಏನಾಗ್ತಿದೆ ಅಂದರೆ ಈಗ ನಿಮಗೆ Beer-Lambert's ಲಾ ಏನು ಹೇಳುತ್ತೆ ಅಂದರೆ ಈಗ ಏನಾಗ್ತಿದೆ, intensity of the monochromatic light when falls on the transparent solution, intensity decreases. Why it decreases? There are many reasons for that. It is directly proportional to the concentration of the solution, and also it depends upon the length of the tube that we have taken. ಅದರ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಅಬ್ಸಾರ್ಬೆನ್ಸ್ನ ಅವ್ರು ಏನು ಹೇಳ್ತಾರೆ ಅಂದರೆ ಲಾಗ್ ಆಫ್ I/I0 ಅಂತ ಹೇಳ್ತಾರೆ. I0 is the initial concentration, I0 is the initial intensity of the light, I is the intensity after passing through the transmitter, passing through the cuvette. ಅದಕ್ಕೆ I ಅಂತ ಕರೀತಾರೆ. ಲಾಗ್ ಆಫ್ I/I0ಗೆ ಅವ್ರು ಏನಂತ ಕರೀತಾರೆ, ಅಬ್ಸಾರ್ಬೆನ್ಸ್ ಅಂತ ಕರೀತಾರೆ. ದಟ್ ಈಸ್ ಈಕ್ವಲ್ ಟು ಎಪ್ಸಲಾನ್ ಇಂಟು C ಇಂಟು L ಅಂತ ಹೇಳ್ತಾರೆ. ಆ ಸಿಗೆ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ, ಎಲ್ಗೆ ಲೆಂತ್ ಆಫ್ ದಿ ಟ್ಯೂಬ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಪ್ಸಿಲಾನ್ ಅಂತ ಏನಿದೆಯಲ್ಲ ಅದು ಅಬ್ಸಾರ್ಬೆನ್ಸ್ ಕೋಎಫಿಷಿಯೆಂಟ್ ಅಂತ ಹೇಳ್ತಾರೆ. ಅಬ್ಸಾರ್ಬೆನ್ಸ್ ಕೋಎಫಿಷಿಯೆಂಟ್ ಡಿಪೆಂಡ್ಸ್ ಅಪಾನ್ ಬೇರೆ ಬೇರೆ ಫ್ರೀಕ್ವೆನ್ಸಿನಲ್ಲಿ ಬೇರೆ ಬೇರೆ ವೇವ್ ಲೆಂತಲ್ಲಿ ಅದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ದಟ್ಸ್ ಎ ಕಾನ್ಸ್ಟೆಂಟ್. C is the concentration of the solution that we have prepared. L is the length of the tube that light passes. So A is equal to epsilon C L. ಈ ಫಾರ್ಮುಲಾ ಹಾಕ್ಕೊಂಡು ನಾವು ಪ್ರಾಬ್ಲಮ್ಸ್ ಮಾಡಬೇಕಾಗತ್ತೆ. ದಿಸ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ Beer-Lambert's ಲಾ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಬೀರ್ ಅನ್ನೋದು ಬೇರೆ, ಲ್ಯಾಂಬರ್ಟ್ಸ್ ಅನ್ನೋದು ಬೇರೆ. ಲ್ಯಾಂಬರ್ಟ್ಸ್ ಏನು ಹೇಳ್ದ ಅಂತಂದರೆ ದ ಇಂಟೆನ್ಸಿಟಿ ಆಫ್ ದ ಮಾನೋಕ್ರೋಮ್ಯಾಟಿಕ್ ಲೈಟ್ ಡಿಕ್ರೀಸಸ್ ಡ್ಯೂ ಟು ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ದ. ಬೀರ್ ಏನು ಹೇಳ್ದ ಡ್ಯೂ ಟು ದಿ ಲೆಂತ್ ಆಫ್ ದಿ ಟ್ಯೂಬ್ ಅಂತ ಹೇಳ್ದ. ಅವೆರಡೂ ಸೇರಿಸಿ ನಾವು ತಗೊಳ್ತಾ ಇದ್ದೀವಿ. ಸೊ ಈಗ ಏನು ಹೇಳ್ತಾ ಇದ್ದೀವಿ, ಅಬ್ಸಾರ್ಬೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಪ್ಸಲಾನ್ C and L. So higher the concentration, higher the absorbance, higher the length of the tube, higher the concentration, ಡೈರೆಕ್ಟಾಗಿ ಪ್ರಪೋರ್ಷನ್ ಆಗ್ತಾ ಇದೆ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವೀಗ ಪ್ರಾಬ್ಲಮ್ನ ಮಾಡಬೇಕು. ಪ್ರಾಬ್ಲಮ್ ಅಂದರೆ ಏನು ಕೇಳ್ಬೋದು, ಅಬ್ಸಾರ್ಬೆನ್ಸ್ ಕ್ಯಾಲ್ಕುಲೇಷನ್ ಕೇಳ್ಬೋದು, ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಷನ್ನ ಕೇಳ್ಬೋದು, ಇಲ್ಲಾಂದರೆ ಎಪ್ಸಲಾನ್ ಕ್ಯಾಲ್ಕುಲೇಷನ್ನ ಕೇಳ್ಬೋದು. ಇಲ್ಲೇನು ಹೇಳ್ತಿದ್ದಾರೆ, ಎ ಸೊಲ್ಯೂಷನ್ ಆಫ್ ಒಂದು ಅಮೈನೋ ಆ್ಯಸಿಡ್ ಹ್ಯಾಸ್ ಎನ್ ಅಬ್ಸಾರ್ಬೆನ್ಸ್ 280 nanometer ಆಫ್ 0.54 ಅಬ್ಸಾರ್ಬೆನ್ಸ್ ಕೊಟ್ಟಿದ್ದಾರೆ. ಇನ್ 0.5 ಸೆಂಟಿಮೀಟರ್ ಲೆಂತ್ ಕ್ಯುವೆಟ್ ಗಿವನ್ ಅಬ್ಸಾರ್ಬೆನ್ಸ್ ಕೋಎಫಿಷಿಯೆಂಟ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಕಾನ್ಸಂಟ್ರೇಷನ್ ಅಂತ ಕೇಳ್ತಾ ಇದ್ದಾರೆ. ಅವ್ರೇನು ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಬೇಕು, ಅಬ್ಸಾರ್ಬೆನ್ಸ್ ಕೊಟ್ಟಿದ್ದಾರೆ, ಎಪ್ಸಲಾನ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ ವಿತ್ ದ ಯೂನಿಟ್ ದೇ ಹ್ಯಾವ್ ಗಿವನ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇಸ್ ನಥಿಂಗ್ ಬಟ್ A ಡಿವೈಡೆಡ್ ಬೈ ಎಪ್ಸಲಾನ್ L ಅಂತ ತಗೊಳ್ತೀನಿ ನಾನು. ಸೊ ಎ ಕೊಟ್ಟಿದ್ದಾರೆ, ಎಗೆ ಎಷ್ಟು ಕೊಟ್ಟಿದ್ದಾರೆ, 0.54 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಎಪ್ಸಲಾನ್ಗೆ 0.64 × 10⁻³ ಕೊಟ್ಟಿದ್ದಾರೆ, ಇಂಟು ಲೆಂತ್ ಆಫ್ ದಿ ಟ್ಯೂಬ್ ಎಷ್ಟಿದೆ, 0.5 ಸೆಂಟಿಮೀಟರ್ ಕ್ಯೂಬ್ ಇದೆ. ಅದನ್ನೆಲ್ಲ ನಾನು ಸಾಲ್ವ್ ಮಾಡಿದ್ರೆ ನನಗೆ ಆನ್ಸರ್ ಬರುತ್ತೆ. ಸೊ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ, ಎಲ್ಲ ಕೊಟ್ಟಿದ್ದಾರೆ. ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಹೇಳಿದ್ದಾರೆ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. ಇಲ್ಲೇನು ಹೇಳ್ತಿದ್ದಾರೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ದೇರ್ ಇಸ್ ಎ ಸಬ್ಸ್ಟೆನ್ಸ್ ಇನ್ ಎ ಸೊಲ್ಯೂಷನ್ 4 g/L ಅಂತ ಹೇಳ್ತಿದ್ದಾರೆ. ನಾವು ಯಾವಾಗ ಕಾನ್ಸಂಟ್ರೇಷನ್ನ ಗ್ರಾಮ್ಸ್ ಪರ್ ಲೀಟ್ರಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ. ದ ಲೆಂತ್ ಆಫ್ ದಿ ಕ್ಯುವೆಟ್ ಈಸ್ 2 centimeter ಆ್ಯಂಡ್ 50% ಆಫ್ ದ ಲೈಟ್ ಹ್ಯಾಸ್ ಬೀನ್ ಟ್ರಾನ್ಸ್ಮಿಟೆಡ್ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಪ್ಸಲಾನ್ ಅಂತ ಹೇಳ್ತಿದ್ದಾರೆ.
ನಿಮಗೆ ಗೊತ್ತಿದೆ ಎ ಇಸ್ ಈಕ್ವಲ್ ಟು ಲಾಗ್ ಆಫ್ ಐ ಬೈ ಐ ನಾಟ್. ನಾನು ಮುಂಚೆನೇ ಹೇಳ್ದಂಗೆ ಐ ನಾಟ್ ಇಸ್ ದಿ ಇಂಟೆನ್ಸಿಟಿ ಆಫ್ ದಿ ಲೈಟ್ ಆಫ್ಟರ್ ದಿ ಪ್ರೋಸೆಸ್, ಐ ನಾಟ್ ಇಸ್ ದ ಇಂಟೆನ್ಸಿಟಿ ಬಿಫೋರ್ ಫಾಲಿಂಗ್ ಆನ್ ದಿ ಸಬ್ಸ್ಟೆನ್ಸ್. ಸೊ ದಟ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಇಂಟು ಸಿ ಇಂಟು ಎಲ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಎಲ್ನ ಕೊಟ್ಟಿದ್ದಾರೆ. ಎಲ್ ಎಷ್ಟು ಅಂತ ಹೇಳ್ತಿದ್ದಾರೆ ಅವರು, 2 cm³ ಇದೆ ಅಂತ ಹೇಳ್ತಿದ್ದಾರೆ. ಅಬ್ಸಾರ್ಬೆನ್ಸ್ ಎಷ್ಟು ಹೇಳ್ತಿದ್ದಾರೆ, 50% ಅಬ್ಸಾರ್ಬೆನ್ಸ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಕಾನ್ಸಂಟ್ರೇಷನ್ನು ಅವರು 4 grams/L ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು 4 ಗ್ರಾಮ್ಸ್ನ ತೊಗೋಬೇಕಾಗತ್ತೆ. ನಾನು ಎಪ್ಸಿಲಾನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದೇನು ಹೇಳ್ತಿದ್ದಾರೆ, ಎ ಇಸ್ ಈಕ್ವಲ್ ಟು ಲಾಗ್ ಆಫ್ ಐ ಬೈ ಐ ನಾಟ್ ವಿಚ್ ಇಸ್ ಈಕ್ವಲ್ ಟು ಲಾಗ್ ಆಫ್ 0.5/1. ಸೊ 50% ಅಂತ ಕೊಟ್ಟಿರೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಅದನ್ನು 0.5 ಅಂತ ತೊಗೊಳ್ತೀನಿ, 100%ಗೆ 1 ಅಂತ ತೊಗೊಳ್ತೀನಿ. ಸೊ ಲಾಗ್ ಆಫ್ 0.5 ಡಿವೈಡೆಡ್ ಬೈ 1 ಆಗುತ್ತೆ. ಅದನ್ನು ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ 2 ಬರುತ್ತೆ ಆನ್ಸರು. ಸೊ ಕಾನ್ಸಂಟ್ರೇಷನು 4 ಇದೆ, ಇದು ಎ ವ್ಯಾಲ್ಯೂ 2 ಇದೆ. ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು ಲಾಗ್ ಆಫ್ 0.5ನ ತೊಗೊಂಡ್ರೆ ನೀವು 0.3010 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಇಂಟು 4. ಕಾನ್ಸಂಟ್ರೇಷನ್ ಇಸ್ 4, ಎಲ್ ಇಸ್ 2. ಸೊ ಅವಾಗ ಏನಾಯಿತು, 8 ಎಪ್ಸಿಲಾನ್ ಇಸ್ ಈಕ್ವಲ್ ಟು ಸೋ ಮಚ್, ಎಪ್ಸಿಲಾನ್ಗೆ ಎಷ್ಟು ಅಂತ ನಿಮಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಇಂಡೈರೆಕ್ಟಾಗಿ ಅವರು ಕ್ವಶನ್ನ ಕೇಳಿದ್ದಾರೆ. ಥರ್ಡ್ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕಾನ್ಸಂಟ್ರೇಷನ್ನೇ, ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಕಾನ್ಸಂಟ್ರೇಷನ್ನ ಇಂಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಯೂಸಿಂಗ್ ದ ಫಾರ್ಮುಲಾ ಎಪ್ಸಿಲಾನ್ ಸಿ ಇಂಟು ಎಲ್. The solution of the thickness 2 cm transmit 40% incident light. Calculate the concentration solution given epsilon ಅಂತ ಹೇಳ್ತಾ ಇದ್ದಾರೆ. ಸೊ ಲೆಂತ್ ಕೊಟ್ಟಿದ್ದಾರೆ, ಎಪ್ಸಿಲಾನ್ ಕೊಟ್ಟಿದ್ದಾರೆ, ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಇಸ್ ಈಕ್ವಲ್ ಟು ಅವ್ರ ಪರ್ಸೆಂಟೇಜ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾಗ 0.4 ಡಿವೈಡೆಡ್ ಬೈ 1 ಅಂತಲೇ ತೊಗೊಳ್ತೀನಿ. 0.3979 ಆಯಿತು, ವಿಚ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಸಿ ಇಂಟು ಎಲ್ ಅಂತ ಮಾಡ್ಕೊಳ್ತೀನಿ. ದೇರ್ ಫೋರ್ ಸಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಪ್ಸಿಲಾನ್ ಎಲ್ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಆನ್ಸರ್ ಬರ್ತಾ ಹೋಗುತ್ತೆ. ಅದಲ್ಲದೆ ಈಗ ಇದಕ್ಕೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು. ನಿಮಗೆ ಪರ್ಸೆಂಟೇಜ್ ಆಫ್ ಟ್ರಾನ್ಸ್ಮಿಟೆನ್ಸ್ ಕೊಟ್ಟಾಗ ಎ ಅಬ್ಸಾರ್ಬೆನ್ಸ್ಗೆ ಏನು ಮಾಡ್ಬೋದು ಅಂದರೆ ಎ ಇಸ್ ಈಕ್ವಲ್ ಟು 2 - log 10% ಟಿ ಅಂತ ಬೇಕಾದ್ರೆ ನೀವು ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ನೀವು ಏನೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಾಂದರೆ ಲಾಗ್ ಆಫ್ ಐ ಡಿವೈಡೆಡ್ ಬೈ ಐ ನಾಟ್ ಅದನ್ನು ಹಾಕ್ಕೊಂಡ್ರು ಮಾಡ್ಬೋದು. ಎರಡು ಹಾಕ್ಕೊಂಡು ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಅಬ್ಸಾರ್ಬೆನ್ಸ್ ಕ್ಯಾಲ್ಕುಲೇಷನ್ಗೆ 2 - log 10% ಟಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗ್ತಿದೆ, ಸೊಲ್ಯೂಷನ್ ಶೋಸ್ ದಿ ಟ್ರಾನ್ಸ್ಮಿಷನ್ ಆಫ್ 20% ವೆನ್ ಟೇಕನ್ ದಿ ಎಸ್ ಎಲ್ ಆಫ್ 2.5 cm ಥಿಕ್ನೆಸ್. ಕ್ಯಾಲ್ಕುಲೇಟ್ ದಿ ಕಾನ್ಸಂಟ್ರೇಷನ್ ಮೋಲಾರ್ ಎಪ್ಸಿಲಾನ್ ವ್ಯಾಲ್ಯೂನ ಅವರು ಕೊಟ್ಟಿದ್ದಾರೆ. ಸೊ ನಾನೀಗ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಲಾಗ್ ಆಫ್ ಐ ಡಿವೈಡೆಡ್ ಬೈ ಐ ನಾಟ್ನ ಮಾಡ್ಬೋದು. ಇಲ್ಲಾಂದರೆ 2 - log ಆಫ್ ಪರ್ಸೆಂಟೇಜನ್ ತೊಗೋಬೋದು. ಲಾಗ್ 10%, ಲಾಗ್ 20ಗೆ ಏನಾಗುತ್ತೆ 1.310 ಆಗುತ್ತೆ. ಅದನ್ನು 2ಇಂದ ಮೈನಸ್ ಮಾಡಿದ್ರೆ 0.698 ಬರುತ್ತೆ. ಸೊ ನನಗೆ ಎ ಗೊತ್ತಿದೆ, ಎಲ್ ಗೊತ್ತಿದೆ, ಎಪ್ಸಿಲಾನ್ ಗೊತ್ತಿದೆ, ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಇಸ್ ಈಕ್ವಲ್ ಟು ಎ ಬೈ ಎಪ್ಸಿಲಾನ್ ಎಲ್ ಅಂತ ಹಾಕ್ಕೊಳ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ನನಗೆ ಆನ್ಸರು ಬರ್ತಾ ಹೋಗುತ್ತೆ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ನ ನೋಡೋದಾದರೆ, ಎ ಕ್ಯಾಲ್ಸಿಯಂ ಕ್ಲೋರೈಡ್ ಸೊಲ್ಯೂಷನ್ ಶೋಸ್ ದ ಟ್ರಾನ್ಸ್ಮಿಟೆನ್ಸ್ ಆಫ್ 90% ವೆನ್ ಟೇಕನ್ ಇನ್ ಎ ಸೆಲ್ ಆಫ್ 1.9 cm thickness. Calculate its concentration if the molar absorption coefficient is given. ಎಪ್ಸಿಲಾನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, 90% ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದಾರೆ. ಹಂಗಾಗಿ ನಾನು ಎ ಇಸ್ ಈಕ್ವಲ್ ಟು 2 - log 10% ಎಪ್ಸಿಲಾನ್ ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಎ ಕ್ಯಾಲ್ಕುಲೇಟ್ ಮಾಡ್ತೀನಿ. ಎ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಸಿ ಇಸ್ ಈಕ್ವಲ್ ಟು ಎ ಬೈ ಎಪ್ಸಿಲಾನ್ ಎಲ್ ಮಲ್ಟಿಪ್ಲೈ ಮಾಡಿಕೊಂಡು ನಾನು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಈ ರೀತಿಯಾಗಿ ಬೀರ್-ಲ್ಯಾಂಬರ್ಟ್ಸ್ ಲಾ ಮೇಲೆ ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಷನ್ ಕೇಳ್ಬೋದು. ಮೋಲಾರ್ ಅಬ್ಸರ್ಪ್ಷನ್ ಕ್ಯಾಲ್ಕುಲೇಷನ್ ನಿಮ್ಗೆ ಅವರು ಕೇಳ್ಬೋದು. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಡೈರೆಕ್ಟಾಗಿ ಅಬ್ಸಾರ್ಬೆನ್ಸ್ ಕೊಡ್ಬೋದು, ಇಲ್ಲಾಂದರೆ ಪರ್ಸೆಂಟೇಜ್ ಆಫ್ ಟ್ರಾನ್ಸ್ಮಿಟೆನ್ಸ್ ಕೊಡ್ತಾರೆ. ಎರಡು ಫಾರ್ಮುಲಾ ಎ ಇಸ್ ಈಕ್ವಲ್ ಟು ಲಾಗ್ ಐ ಡಿವೈಡೆಡ್ ಬೈ ಐ ನಾಟ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ 2 - log 10% ಟಿ ಹಾಕ್ಕೊಂಡು ನೀವು ಏನ ಕ್ಯಾಲ್ಕುಲೇಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.